ಚನ್ನಪಟ್ಟಣದ ಎಲೆಕೇರಿಯಲ್ಲಿ ಅದ್ದೂರಿಯಾಗಿ ಸ್ವಾಗತ ಸ್ವೀಕರಿಸಿದ ಶ್ರೀಗಳು ಸಾಮಾಜಿಕ ಶೈಕ್ಷಣಿಕ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನದ 5ನೇ ದಿನದ ಅಂಗವಾಗಿ ಆದಿಚುಂಚನಗಿರಿ ಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಪೋಷಕರು ಮಕ್ಕಳಿಗೆ ಬಾಲ್ಯದಿಂದಲೇ ಆಧ್ಯಾತ್ಮಿಕತೆ ಬಗ್ಗೆ ಸರಿಯಾದ ಮಾರ್ಗದರ್ಶನ ನೀಡಿದರೆ ಅವರು ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳುತ್ತಾರೆ ಎಂದು ತಿಳಿಸಿದರು. ವೇದಿಕೆ ಕಾರ್ಯಕ್ರಮದ ನಂತರ ನಗರಸಭೆ ಮಾಜಿ ಅಧ್ಯಕ್ಷ ಮುದ್ದುಕೃಷ್ಣೇಗೌಡ ಹಾಗೂ ಬಿಜೆಪಿ ಮುಖಂಡ ಎಲೆಕೇರಿ ರವೀಶ್ ಅವರ ನಿವಾಸಗಳಿಗೆ ತೆರಳಿ ಪಾದಪೂಜೆಯಲ್ಲಿ ಪಾಲ್ಗೊಂಡರು. ನಗರದ ಎಲೆಕೇರಿಯ ಬದ್ಧವೈರಿಗಳಂತಿದ್ದ ಮುದ್ದುಕೃಷ್ಣೇಗೌಡ ಹಾಗೂ ರವೀಶ್ ಇಬ್ಬರನ್ನು ಒಗ್ಗೂಡಿಸುವಲ್ಲಿ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಯಶಸ್ವಿಯಾಗಿದ್ದಾರೆ. ಸಮರ್ಪಯಾಮಿ. ಕಸ್ಯ ತ್ವಂ ಕಃ ಉತ ಆಯಾತಃ ತತ್ವಂ ಚಿಂತಯ ತದಿಹ ಭ್ರಾತಃ ತತ್ವಂ ಚಿಂತಯ ತದಿಹ ಭ್ರಾತಃ. ಹೇಳ್ತಾರಲ್ಲಿ ಖಾತೆ ಕಾಂತಃ ಕಸ್ಯ ಪುತ್ರಃ. ಕರ್ತವ್ಯ ಯಾರ್ದು? ಗೃಹಸ್ಥರು. ಇನ್ನು ವಾನಪ್ರಸ್ಥ ಎಲ್ಲ ಸಂಸಾರವೆಲ್ಲ ಮುಗಿಸಿ ಮಕ್ಕಳಿಗೆಲ್ಲ ಜವಾಬ್ದಾರಿಯನ್ನು ಕೊಟ್ಟು ಕಾಡಿಗೆ ಹೋಗ್ಬೇಕಲ್ಲ, ವನದಲ್ಲಿ ಕುಳಿತುಕೊಂಡು ತಪಸ್ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ, ಅವ್ರನ್ನ ನೋಡ್ಕೊಳ್ಬೇಕಾದ್ರೆ ಕರ್ತವ್ಯ ಯಾರ್ದು? ಅದು ನಿಂದೆ ಕರ್ತವ್ಯ. ಇನ್ನೊಂದು ಆಶ್ರಮ ಇದೆಯಲ್ವಾ, ಯಾವುದದು? ಬಾಲ್ಯ. ಮಕ್ಕಳು ನೋಡಿ, ನೀವು ಹೇಗೆ ಎದುರಿನಲ್ಲಿ ಕೂರಿಸ್ಕೊಂಡಿದ್ದೀರಿ, ತೊಡೆನಲ್ಲಿ ಕೂರಿಸ್ಕೊಂಡಿದ್ದೀರಿ, ಆ ಮಕ್ಕಳನ್ನು ಕೂಡ ನೀವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದರೆ ಆ ಆಶ್ರಮ ಕೂಡ ಹೊರಟೋಗ್ತದೆ. ಈಗ ಯೋಚನೆ ಮಾಡಿ, ಇರ್ತಕ್ಕಂಥ 4 ಆಶ್ರಮಗಳಲ್ಲಿ 3 ಆಶ್ರಮಗಳನ್ನು ನೋಡ್ಕೊಳ್ತಕ್ಕಂಥ ಪೂರ್ಣ ಜವಾಬ್ದಾರಿ ಯಾರಿಗಿದೆ? ಗೃಹಸ್ಥಾಶ್ರಮಕ್ಕೆ. ಧನ್ಯೋ ಗೃಹಸ್ಥಾಶ್ರಮಿ ಅಂತ ಹೇಳಿದೆ. ಇದೇ ಸಂದರ್ಭದಲ್ಲಿ ಮಲ್ಲೇಶ್ ಗುರೂಜಿ, ನಗರಸಭೆ ಮಾಜಿ ಅಧ್ಯಕ್ಷ ಮುದ್ದುಕೃಷ್ಣೇಗೌಡ, ಎಲೆಕೇರಿ ರವೀಶ್, ಮಂಜು, ಎಲೆಕೇರಿ ಧ್ರುವಕುಮಾರ್, ನಾಗೇಶ್, ಮರಿಗೌಡ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ HM ನಾಗೇಶ್, ತಾಲೂಕು JDS ಅಧ್ಯಕ್ಷ ಗೋವಿಂದಳ್ಳಿ ನಾಗರಾಜು, ಬಿಜೆಪಿ ಜಿಲ್ಲಾ ಅಧ್ಯಕ್ಷ MN ಆನಂದಸ್ವಾಮಿ, ಸಂತೆಮುಗೇನಹಳ್ಳಿ ಗುಂಡಣ್ಣ, ಉಲ್ವಾಡಿ ದೇವರಾಜು, ಕೆಳಗೆರೆ ಜಯರಾಮು, ರಾಂಪುರ ಮಲವೇಗೌಡ, ಧರಣೀಶ್, ಆನಂದ್, ಕರಣಾನಂದ್, ಕನ್ನಮಂಗಲ ಯೋಗಲಿಂಗು, ಸತೀಶ್ ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿದ್ದರು.